ಮಾಮೂಲಿ ಅವನು ಹೋಗಂತಾನೆ ಹೋಗಿದ್ದೆ ಸರ್, ಯಾವಾಗೂ ಹೆಂಗೆ ಹೋಗ್ತಾನೋ ಅದೇ ರೀತಿನೇ ಹೋಗಿದ್ದಾನೆ ನಾರ್ಮಲ್ ಆಗಿ. ಗೊತ್ತಿಲ್ಲ, ಯಾರು ಅರಿವಿಲ್ಲ ಸರ್. ಅದು ಕಿಡ್ನಾಪ್ ಥರನೇ ಮಾಡಿದ್ದಾರೆ, ಅವ್ರು ಕಾರಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಅದು ಇವರು ಎದುರಿಗೆ ಸ್ಕೂಟಿ ನಿಲ್ಲಿಸಿದ್ರೆ ಅಲ್ಲಿ ಫಾರ್ಮಸಿ ಮುಂದೆ ಇಲ್ಲ ಸರ್, ಅದೇನು ನಮಗೆ ಒಟ್ಟೆ ಅವನು ಹೋಗ್ತಿದ್ದ ಬರ್ತಿದ್ದ. ಶುಕ್ರವಾರ ಅವನು ಫುಲ್ಲು ಮನೆಯಲ್ಲೇ ಇದ್ದಾನೆ, ಎಲ್ಲೂ ಹೋಗೇ ಇಲ್ಲ. ಈ ನಡುವೆ ಅವನು ಮದುವೆ ಆದಮೇಲೂ ಎಲ್ಲೂ ಹೋಗ್ತಿರ್ಲಿಲ್ಲ. ಮನೆ ಆಯಿತು, ಕೆಲಸ ಆಯಿತು ಅಂತ ಇದ್ದ. ಹೆಂಡತಿ ಜೊತೆಗೂ ಚೆನ್ನಾಗಿದ್ದ, ಮನೆಗೆ ಎಲ್ಲರ ಹತ್ರನೂ, ಅಲ್ಲಿ ಸ್ಟಾಫಲ್ಲೂ ಎಲ್ಲರ ಹತ್ರನೂ ಚೆನ್ನಾಗೇ ಇದು ಮಾಡಿದ್ದ ಸರ್. ಆತನಿಗೂ ಗೊತ್ತಿತ್ತೋ ಇಲ್ಲ ನಾನು ಕರ್ಕೊಂಡು ಹೋಗ್ತಾರೆ ನನಗೆ. ಇಲ್ಲ ಸರ್, ಏನೂ ಇಲ್ಲ ಸರ್. ನಾರ್ಮಲ್ಲೇ ಇದ್ದ, ಮನೇಲಿ ಹೆಂಗಿರ್ತಿದ್ನೋ ಹಾಗೆ ಇದ್ದ ಸರ್. ಅವ್ನು ಡಿಸ್ಟರ್ಬ್ ಆಗಿದ್ದು ಇಲ್ಲ, ನಾರ್ಮಲ್ ಆಗಿದ್ದು ಇಲ್ಲ, ಎಲ್ಲ ನಾರ್ಮಲ್ಲಾಗೇ ಇದ್ದ ಸರ್ ಅವನು. ನಮಗೆ ಹಂಗಂತ ಗೊತ್ತಾಗ್ಬಿಟ್ಟಿದ್ರೆ ನಾವು ಅವನು ಮಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ ಸರ್. ಒಂದು ವೇಳೆ ಅವನು ಮಾಡಿದ್ದೇ ಆದರೆ ನಮ್ಮನ್ನೇ ಕರೆದು ಹೇಳ್ಬೋದಾಗಿತ್ತು, ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದು ಬಿಟ್ಟು ಕರ್ಕೊಂಡೋಗಿ ಇಷ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಹೊಡೆದು ಬಡ್ದು ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋವಂಥದ್ದು ಎಷ್ಟು ಕ್ರೂರತನ ಸರ್ ಇದು. ಹಂಗಾರೆ ಅದು ಒಂದಲ್ಲ, ಎಷ್ಟು ಕಡೆ ಹೊಡೆದಿದ್ದಾರೆ. ಹಾಂ ಹೌದು. ಅಲ್ಲ ಸರ್, ಅದು ಅವ್ರಿಗೂ ಗೊತ್ತಾಗಬೇಕು ನೋಡಿ ಸರ್. ನಿಮಗೆ ಗೊತ್ತಿದೆ ಅಂದಮೇಲೆ ಅವ್ರು ತಿಳ್ಕೊಬೇಕಲ್ವ ಅದು. ಹೌದು, ಏನೋ ಒಂದು ವಾರ್ನ್ ಮಾಡ್ಬೋದಾಗಿತ್ತು, ಕೊಡ್ಬೋದಾಗಿತ್ತು. ಅವನು ಹೆಂಡ್ತಿನೂ ಅದೇ ಹೇಳ್ತಾಳೆ, ಏನೋ ಒಂದು ಮಾಡಿರೋ ತಪ್ಪಿಗೆ ಇಷ್ಟು ಕ್ರೂರವಾಗಿ ಮುಖ ಗುರ್ತು ಸಿಗದೆ ಇರೋಂಗೆ ಹೊಡೆದಿದ್ದಾರಲ್ಲ ಸರ್ ಅವರು. ತಲೆಗೆ ರಾಡಲ್ಲಿ ಹೊಡೆದಿದ್ದಾರೆ, ಎದೆಗೆಲ್ಲ ಕೋಲಿಂದ ಹೊಡೆದಿದ್ದಾರೆ, ಆಮೇಲೆ ಮಾರ್ಮಂಗಕ್ಕೆಲ್ಲ ಒದ್ದಿದ್ದಾರೆ, ಹಿಂದ್ಗಡೆ ಬೆನ್ಮೂಳೆ ಮುರಿದಿದೆ, ಕಾಲ್ ಮೇಲೆಲ್ಲ ಹೊಡೆದಿದ್ದಾರೆ, ಕೈಯೆಲ್ಲ ಊದ್ಕೊಂಡು ಹೋಗಿದೆ, ತಗೊಂಡೋಗಿ ಎಲ್ಲೋ ಬಿಸಾಕಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ದಂಗೆ ಮಾಡಿದ್ದಾರೆ. ಈ ಥರ ಒಂದು ಕೃತ್ಯನೂ ನಡೆಯುತ್ತಾ ಈ ದೇಶದಲ್ಲಿ ಅಂತ ಇನ್ನೆಂಥ ಮಾನವೀಯತೆ ಇಲ್ವಾ ಸರ್ ಅವರಿಗೆ? ಅಲ್ಲ, ನಮ್ಮ ಶಾಪ ಅವ್ರಿಗೆ ತಟ್ಟುತ್ತೆ. ಹೌದು ಸರ್, ಹೌದು ಸರ್. ಇಲ್ಲ, ಅವರಿಗೆ ಕಟ್ಟಿಟ್ಟ ಬುತ್ತಿ ಸರ್ ಅದು. ನನ್ನ ಶಾಪ, ಅವನ ಹೆಂಡತಿ ಶಾಪ ಅವ್ರಿಗೆ ಬಿಟ್ಟಿರಲ್ಲ ಸರ್. ಅವರಿಗೆ ಜನ್ಮದಾಗೂ ಬಿಡೋದಿಲ್ಲ. ಅವರು ಸರ್ವನಾಶ ಆಗೇ ಹೋಗ್ತಾರೆ ಸರ್ ಅವರು. ಹೌದು ಸರ್. ಹೌದು.